ಗಳಾದಂತಹ ಶ್ರೀ ಕಾಸಿಂ ಸಾಹೇಬರು, ರಿಟೈರ್ಡ್ ಪ್ರಿನ್ಸಿಪಾಲ್ ಶಿಡ್ಲಘಟ್ಟ, ಪ್ರಾಂಶುಪಾಲರು ಶಿಡ್ಲಘಟ್ಟ ಇವರು ತಮ್ಮ ಅನಿಸಿಕೆಗಳನ್ನು ನೀಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಕಾಸಿಂ ಸಾಹೇಬರು. ಎಲ್ಲರಿಗೂ ನಮಸ್ಕಾರ. ಅಸ್ಸಲಾಮು ಅಲೈಕುಮ್. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ನನ್ನ ಮಾರ್ಗದರ್ಶಕರು ಗುರುಗಳಾದ ಶ್ರೀ ಶ್ರೀ ಮಹಾದೇವ ಸ್ವಾಮೀಜಿಯವರೇ, ಇವತ್ತಿನ ಮುಖ್ಯ ಪ್ರವಚನಕಾರರಾದ ಮೊಹಮ್ಮದ್ ಕುಯಿ ಸಾಹೇಬ್ರವರೇ, ಎಲ್ಲ ಗಣ್ಯರೇ, ಸಭಿಕರೇ, ಈ ಸೃಷ್ಟಿಯಲ್ಲಿ ನಾವೆಲ್ಲರೂ ಒಂದೇ. ಸೃಷ್ಟಿಕರ್ತ ಒಬ್ಬನೇ. ಇಸ್ಲಾಂ ಧರ್ಮದ ಮೂಲ ಧ್ಯೇಯ ಮನುಷ್ಯರೆಲ್ಲರೂ ಸಹೋದರರು ಎಂಬುದು. ಪವಿತ್ರ ಕುರಾನಿನ ಒಂದು ಸಂದೇಶ, ಎಲ್ಲ ಒಬ್ಬ ತಂದೆ ಮತ್ತು ತಾಯಿಯಿಂದ ಈ ಇಡೀ ಸೃಷ್ಟಿಯಾಗಿದೆ ಅಂತಕ್ಕಂಥದ್ದು ಒಂದು ಮೂಲ ಆಶಯ. ಎಲ್ಲ ಸಹೋದರರು ಇರುವಾಗ ಬಹುಶಃ ನಾವೆಲ್ಲ ಯಾಕೆ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತಕ್ಕಂಥದ್ದು ಈ ಪ್ರಸ್ತುತ ಸಮಾರಂಭದ ಮೂಲಕ ಮನುಷ್ಯತ್ವವನ್ನು, ಆ ಮಾನವ ಲೋಕಕ್ಕೆ ದೇವರು ಯಾವ ರೀತಿ ಸೃಷ್ಟಿಯನ್ನು ಮಾಡಿ ಈ ಜಗತ್ತಿಗೆ ಬೆಳಕನ್ನು ಕೊಟ್ಟ ಅಂತಕ್ಕಂಥ ಸಂದೇಶವನ್ನು ಸಾರಿರುವುದೇ ಆಗಿದೆ ಅಂತಕ್ಕಂಥದ್ದು. ಈ ದಿಕ್ಕಿನಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ನ ಪ್ರಮುಖರು ಕೋಲಾರದಲ್ಲಿ ಆಯೋಜಿಸಿರ್ತಕ್ಕಂತಹ ಇಂಥ ಕಾರ್ಯಕ್ರಮಗಳು ಎಲ್ಲ ಕಡೆ ನಡೀಲಿ. ಒಂದು ಧರ್ಮ ಮತ್ತು ಇನ್ನೊಂದು ಧರ್ಮದ ಬಗ್ಗೆ ಇರತಕ್ಕಂಥ ತಪ್ಪು ತಿಳುವಳಿಕೆಗಳು ನಾವು ಕೂಡಿ ಕಲಿತಾಗ, ನಾವು ವಿಚಾರ ಮಾಡಿದಾಗ, ವಿಮರ್ಶೆ ಮಾಡಿದಾಗ ಮಾತ್ರ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಒಂದು ಧರ್ಮದವರು ಇನ್ನೊಂದು ಧರ್ಮವನ್ನು ತೆಗಳೋದ್ರಿಂದ ಅಥವಾ ಹೊಗಳೋದ್ರಿಂದ ಇದು ಏನೂ ಆಗೋದಿಲ್ಲ. ನಾವೆಲ್ಲರೂ ಯಾಕೆ ಅಂದರೆ ಮೂಲವಾಗಿ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಮನುಷ್ಯರಿಗಾಗಿ ಸಮಾಜವನ್ನು ಕಟ್ಟೋದಕ್ಕಾಗಿ ನಾವು ಬದುಕೋಣ ಅಂತ ಹೇಳ್ತಾ ಇವರಿಗೆಲ್ಲರಿಗೂ ಶುಭ ಕೋರಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು. ಬಹಳ ಸ್ಫೂರ್ತಿಯುತವಾದ ಸಂದರ್ಭೋಚಿತ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಂತಹ ಜನಾಬ್ ಕಾಸಿಂ ಸಾಬ್ ಪ್ರಾಂಶುಪಾಲರು ಶಿಡ್ಲಘಟ್ಟ ಇವರಿಗೆ